ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯೇ ನಮೋ ನಮಃ. ಹರ ಮುನಿದ್ರು ಗುರು ಕಾಯ್ತಾನಂತೆ. ಫಸ್ಟ್ಗೆ ಹೇಳ್ತಾ ಇದ್ದೀನಿ, ಹರ ಮುನಿದ್ರು ಗುರು ಕಾಯ್ತಾನೆ. ಗುರು ಮುನಿದ್ರೆ ಪ್ರಪಂಚದಲ್ಲಿ ಯಾರೂ ಕಾಯೋದಕ್ಕೆ ಸಾಧ್ಯ ಇಲ್ಲ. ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಅವಸ್ಮರಣೀಯ ಮಾತುಗಳು ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸುಮಾರು ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಬ್ಯುಸಿ ಇರೋ ಕಾರಣಾಂತರವಾಗಿ. ಬಟ್ ನಾನು ಈ ಒಂದು ವಾರದ ಹಿಂದೆ ಗಾಣಗಾಪುರಕ್ಕೆ ಹೋಗಿದ್ದೆ. ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಕಲ್ಲಂಬಟ್ ಪೂಜಾರಿ ಅವರ ಪಾದಾರವಿಂದಗಳಿಗೆ, ಅವರು ವಂಶಸ್ಥರಿಗೆ, ಅವರು ವಂಶಕ್ಕೂ ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಗುರು ಮತ್ತು ತಂದೆ ಇಬ್ಬರು ಒಂದೇ ಒಂದು ರೂಪದಲ್ಲಿ ನನಗೆ ಸಿಕ್ಕಿದ್ದಕ್ಕೆ ಕಾರಣ ಆ ದತ್ತ ಮಹಾರಾಜರ ನಿರ್ಗುಣ ಪಾದುಕೆಗಳು. ಓಕೆ, ತಂದೆಯ ರೂಪದಲ್ಲಿ ನನಗೆ ದಾರಿದೀಪರಾಗಿ, ಗುರುವಿನ ರೂಪದಲ್ಲಿ ನನಗೆ ಆ ದತ್ತ ಮಹಾರಾಜರ ಒಂದು ಆಶೀರ್ವಾದ ಸಿಗುವಂತ ಮಾಡಿರ್ತಕ್ಕಂಥ ಕಲ್ಲಂಬಡ್ಜಿ ಅವರಿಗೆ ನಮಸ್ಕಾರಗಳು. ಯಾಕಂದರೆ ನಾನು ಅವರನ್ನು ಅಪ್ಪಾಜಿಗಿಂತ ಹೆಚ್ಚಿಗಿನ ಬೆಲೆ ನಾನು ಅವರಿಗೆ ಕೊಡ್ತೀನಿ. ಕಾರಣ ಏನಂದರೆ, ನಾನು ತಂದೆ ತಾಯಿ ಇಬ್ಬರನ್ನು ಕೂಡ ಕಳ್ಕೊಂಡಿದ್ದೀನಿ. ಅವರಿಬ್ಬರನ್ನು ಕೂಡ ನಾನು ಕಲ್ಲಂಬಡ್ಜಿ ಅವರ ಧರ್ಮಪತ್ನಿ ಮತ್ತು ನಾನು ಪ್ರೀತಿಯಿಂದ ವೈನಿ ಅಂತಾನೆ ಅವರನ್ನು ನಾನು ಕರೀತಾ ಇದ್ದೀನಿ. ಅವರಿಬ್ಬರಿಗೂ ಕೂಡ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಈ ವಿಡಿಯೋ ಹೇಳ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ರೀ. ಸುಮಾರು ಜನ ನೋಡಿದ್ದೀನಿ ನಾನು, ಒಬ್ಬರಿಬ್ಬರಲ್ಲ ಸುಮಾರು ಜನಕ್ಕೆ ನೋಡಿದ್ದೀನಿ. ಆದರೆ ಇವರ ಮನೆಯಲ್ಲಿರ್ತಕ್ಕಂಥ ಸಂಸ್ಕಾರ, ಒಂದು ಗೌರವ, ಒಂದು ಪ್ರೀತಿ, ವಿಶ್ವಾಸ, ಅದು ಫಸ್ಟ್ ಆಫ್ ಆಲು ಇವರ ಮನೆಯಲ್ಲಿ ದುಡ್ಡಿಗೆ ಬೆಲೆ ಇಲ್ಲ. ಇಲ್ಲಿ ನೀವು 1000 ಕೊಟ್ಟರು ದತ್ತ ಮಹಾರಾಜರ ಭಕ್ತರೆ, ಏನು ಕೊಡದೇ ಇದ್ರು ಕೂಡ ಮಹಾರಾಜರ ಭಕ್ತರೆ. ಒಂದು 4-5 ಇನ್ಸಿಡೆಂಟ್ಗಳು, ನಾನು ಅಲ್ಲಿ 3 ದಿವಸ ಇದ್ದೆ ನಾನು ಗಾಣಗಾಪುರದಲ್ಲಿ. ಅದು ಅನ್ಬಿಲೀವೇಬಲ್, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಅಷ್ಟೊಂದು ಅದ್ಭುತ ಘಟನೆಗಳು ನಡೀತು. ನಾನು ಎಳೆಯಾಗಿ ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಫಸ್ಟು ನಮಗೆ ಒಂದು 2 ತಿಂಗಳ ಮುಂಚೆನೇ ನಮಗೆ ಹೇಳ್ತಾರೆ ಏನಂತ ಅಂದರೆ, 27, 28, 29 ಇದೇ ಹೋದ ತಿಂಗಳಾಗಿರೋ ಕಥೆ ಇದು. ಈ 3 ದಿವಸ ನೀನು ಸರ್ವಸ್ವ, ನಿನ್ನ ಕೆಲಸ ಎಲ್ಲವನ್ನು ಬಿಟ್ಟು ನಿನ್ನ ಸರ್ವಸ್ವವನ್ನು ನೀನು ದತ್ತ ಮಹಾರಾಜರ ಸೇವೆಗೆ ಮುಡಿಪಾಗಿರಬೇಕು ಅಂತ ನಿನ್ನ ಗುರುಗಳು ಕಲ್ಲಂಬಡ್ಜಿಯವರು ಹೇಳಿದಾಗ ನನಗೆ ಸಿಕ್ಕಿರ್ತಕ್ಕಂಥದ್ದು ಫಸ್ಟು ಒಂದು ದೊಡ್ಡ ಅವಕಾಶ. ಅದಕ್ಕೆ ನಾನು ಒಪ್ಕೊಂಡೆ. ತದನಂತರ ಟಿಕೆಟು ಮಾಡಿಸ್ತೀನಿ, ಎಲ್ಲವೂ ಆಗುತ್ತೆ. ಏನೋ ಒಂದು ಕಾರಣಾಂತರದಿಂದ ಯಾವುದೋ ಒಂದು ವಿಚಾರಕ್ಕೆ ನಾನು ಅವರಿಗೆ ಫೋನ್ ಮಾಡ್ತೀನಿ. ಅವ್ರ ಮೈಂಡ್ ಸೆಟ್ಟಲ್ಲಿ ಏನು ಬರುತ್ತೆ ಏನೋ ಗೊತ್ತಿಲ್ಲ. ನಂಗೆ ಸಡನ್ನಾಗಿ ಹೇಳ್ತಾರೆ ಅವರು, ಸಂತೋಷ್ ನಾಳೆ ಮಹಾಪ್ರಸಾದದ ಸೇವೆ ಇದೆ, ನೀವು ಬರುವಾಗ ಒಂದು 5 ಥರದ ಹಣ್ಣು ತೊಗೊಂಬನ್ನಿ. ಅಲ್ಲಿ ನೋಡಿ, ಅಲ್ಲೂ ಕೂಡ ಒಂದು ಮಾತು ಹೇಳ್ತಾರೆ ಅವರು, ಸಂತೋಷ್ ನೀವು 5 ಥರದ ಹಣ್ಣು ತೊಗೊಂಡು ಬನ್ನಿ, ಅದು ಹಣ್ಣಿಗೆ ದುಡ್ಡು ಎಷ್ಟು ಖರ್ಚಾಗುತ್ತೋ ಅಷ್ಟು ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಅಂದರೆ ಡೈರೆಕ್ಟಾಗಿ ನನಗೆ ಅವ್ರು ಹೇಳಿಲ್ಲ ಏನಂತ, ನೀವು ದುಡ್ಡು ಕೊಡಿ, ನೀವೇ ದುಡ್ಡು ಖರ್ಚು ಮಾಡ್ಕೊಂಡು ತೊಗೊಂಬನ್ನಿ ಅಂತ. ಬಟ್ ದತ್ತ ಮಹಾರಾಜರು ಆ ಒಂದು ಭಾಗ್ಯ ನನಗೆ ಸಿಕ್ಕಿರೋದು ಸತ್ಯ ಅಂತ ಹೇಳಿಕೊಂಡು ನಾನು ಹಣ್ಣು ಜೊತೆಗೆ ಒಂದು ದೊಡ್ಡ ಮಾಲೆಯನ್ನು ತೊಗೊಂಡು ಹೋಗ್ತೀನಿ. ನನಗೆ ಒಂದು ಕಿಂಚಿತ್ತೂ ನನಗೆ ಕಾನ್ಫಿಡೆನ್ಸ್ ಇರಲ್ಲ, ಭಗವಂತ ನನ್ನಿಂದ ಪ್ರಸಾದ ಸ್ವೀಕಾರ ಮಾಡ್ತಾರಾ ಅಥವಾ ನಾನು ತಂದಿರ್ತಕ್ಕಂಥ ಆ ಹೂವಿನ ಮಾಲೆ ಬ್ರಹ್ಮಾಂಡ ನಾಯಕರಿಗೆ ಏರಿಸ್ತಾರ ಅನ್ನೋ ಒಂದು ಇದೆಯಲ್ಲ, ಅದು ಮಾತಾಡೋಕ್ಕೆ ಆಗಲ್ಲ ರೀ. ಗುರುಗಳು ದತ್ತ ಮಹಾರಾಜರು ಇದ್ದಾರಲ್ಲ, ಅವ್ರ ಕಣ್ಣು ಮುಂದೆ ಎಲ್ಲರೂ ಒಂದೇ. ಕೋಟ್ಯಾಧಿಪತಿನೂ ಅಷ್ಟೇ, ಭಿಕ್ಷಾಧಿಪತಿನೂ ಅಷ್ಟೇ, ರೋಡ್ಪತಿನೂ ಅಷ್ಟೇ, ಫಕೀರ್ಪತಿನೂ ಅಷ್ಟೇ. ನಾನು ಅವತ್ತು ಗಮನಿಸಿದ್ದೀನಿ. ಫಸ್ಟು ಏಕಾದಶಿ ದಿವಸ ನನಗೆ ಅವ್ರು ಏನು ಹೇಳಿದ್ದು ಅಂದರೆ, ದತ್ತ ಮಹಾರಾಜರಿಗೆ ಊಟದ ಪ್ರಸಾದ ಹೋಗಲ್ಲ, ಕೊಡೋಕ್ಕಾಗಲ್ಲ, ಅವತ್ತು ನೀವು ಹಣ್ಣು ತೊಗೊಂಬನ್ನಿ. ಅದನ್ನು ಹೇಳ್ತೀನಲ್ಲ ಭಕ್ತಾದಿಗಳೇ, ನಿಮಗೆ ಆ ಹಣ್ಣಿನ ಪ್ರಸಾದ ಜೊತೆಗೆ ಹೂವು. ಅವತ್ತೇ ಕಲ್ಲಂಬಡ್ಜಿ ಬಾಬಾ ಅವರ ಒಂದು ಪ್ರಥಮ ಮಾಧುಕರಿ ಸೇವೆ ಅಂದರೆ ಮಹಾಪ್ರಸಾದದ ಸೇವೆ ಅವತ್ತು ಇತ್ತು. ನಾನೇನು ಮಾಡಿದೆ, ನಾನು ಅವ್ರಿಗೆ ಹೋಗಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿದ್ದರು. ಅವರ ಆಶೀರ್ವಾದ ತಗೊಂಡು ನಾನು ಯಥಾಶಕ್ತಿ ಅವ್ರ ಮನೆಗೆ ಹೋದೆ. ನೋಡಿ, ಹುಬ್ಬಳ್ಳಿಯಿಂದ ಸುಮಾರು ಒಂದು 18 ಜನ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಅಲ್ಲಿ ಬಂದಿರ್ತಾರೆ. ಅದು ಎಲ್ಲರೂ ಕೂಡ ನಾವು ಹೋಗಿರ್ತೀವಿ. ಅವರು
ನನಗೆ ಆಸೆ ಇತ್ತು ಅವರು ಮುಖ್ಯವಾಗಿರ್ತಕ್ಕಂಥ ಪೂಜೆ ಮಾಡಲಿ ಅಂತ. ಸೊ ಆ ದೇವಸ್ಥಾನದಿಂದ ಆ ಬೆಳ್ಳಿ ಕಾಟಿ ಅಂತ ಇರ್ತಾರೆ, ಬೆಳ್ಳಿಯ ದಂಡಗಳು ಹಿಡ್ಕೊಂಡು ಅಲ್ಲಿಂದ ಅವರು 18 ಜನನೂ ಬರ್ತಾರೆ. ಸೊ ಎಲ್ಲವೂ ಅವ್ರ ಮನೆಯೊಳಗಡೆ ಹೋಗ್ತಾರೆ. ನಾನು ಯಾಕಂದರೆ ಎಕ್ಸ್ಪೆಕ್ಟೇಷನ್ ಮಾಡೋದಂತೂ ನನ್ನಿಂದ ಅಸಾಧ್ಯವಾದ ಕೆಲಸ. ಯಾಕಂದರೆ ನಮಗೆ ಗೊತ್ತಿದೆ ಅದ್ರದ್ದು, ಮಹಾರಾಜರು ನಮಗೆ ಕೊಡಬೇಕು ಅನ್ನೋಂಗಿದ್ರೆ ಅದನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡ್ತಾರೆ. ಸೊ ಎಲ್ಲರ ಕೈಯಲ್ಲೂ ಕಾಟಿ ಇತ್ತು. ಸೊ ನಾನು ಸುಮ್ಮನೆ ಏನು ಸಿಕ್ಕರು ಸೈ ಬಿಟ್ಟರು ಸೈ, ದತ್ತ ಮಹಾರಾಜರು ನಾನು ತಂದಿರತಕ್ಕಂಥ ನೈವೇದ್ಯನೇ ಸ್ವೀಕಾರ ಮಾಡಿದ್ರು ಅಂತ ಸುಮ್ಮನೆ ನಿಂತಾರೆ. ಆದರೆ ಅಲ್ಲಿ ಕಲ್ಲಂಬಡ್ಜಿ ಅವರ ಬಾಬಾ, ಅವರ ಮಗ ಪಿಂಟು ಬಾಬಾ, ಅವರು ನಿಜವಾಗಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ನಾನು ಕಡಿಮೆನೆ. ಎಂಥವ್ರಿಗೂ ಹೊಟ್ಟೆ ಕಿಚ್ಚಾಗುತ್ತೆ ನನಗೆ ಬಾಬಾ ಅವರ ಪ್ರೀತಿ ಮತ್ತು ಆ ಅತ್ತಿಗೆ ಅವರ ಪ್ರೀತಿ, ವೈನಿಯವರ ಪ್ರೀತಿ ನನಗೆ ಸಿಕ್ಕಾಗ. ಆದರೆ ಆ ಮನುಷ್ಯನ ಮನಸ್ಸಿನಲ್ಲಿ, ಅವರ ಕುಟುಂಬದ ಮನಸ್ಸಿನಲ್ಲಿ ಒಂದು ಕೂದಲು ಎಳೆಯಷ್ಟು ನಾನು ಕಾಣಲೇ ಇಲ್ಲ ರೀ. ಇವರು ಎಲ್ಲಿಂದನೋ ಬಂದು ನಮ್ಮ ಮನೆಯಲ್ಲಿ ಇಷ್ಟು ಪ್ರೀತಿ ಸಂಪಾದನೆ ಮಾಡ್ತಾರೆ ಅಂತೇಳಿ ಆ ಒಂದು ಭಾವನೆ ನಾನು ಅವ್ರ ಮನೆಯಲ್ಲಿ ಒಬ್ಬರು ಒಂದು ಚಿಕ್ಕ ಮಗು ಮನಸ್ಸಲ್ಲೂ ಕೂಡ ಆ ಭಾವನೆ ನಾನು ನೋಡಲಿಲ್ಲ. ನನ್ನ ಪುಣ್ಯ ಅದು, ಅವರ ಮನೆ ಮಗನಾಗಿ ನನ್ನನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಪಿಂಟು ಬಾಬಾ ನಾನು ಎಲ್ಲೋ ನಿಂತ್ಕೊಂಡಿರ್ತೀನಿ, ಸಂತೋಷ್ ಬನ್ನಿ ಅಂತ ಕರೆದು ಅದನ್ನು ಕೊಟ್ಟಾಗ ಆ ಕಾಟಿ ಹಿಡಿಯೋಕ್ಕೆ ಕೊಡಬೇಕು ಅಂದ್ರೂ ಅದಕ್ಕೆ ಒಂದು ಬೆಲೆ ಇದೆ. ನಾನು 10 ರೂಪಾಯಿ ನಾನು ಕೊಟ್ಟಿಲ್ಲ ಬಾಬಾ ಅವ್ರಿಗೆ. ಸೊ ಅದನ್ನು ನನಗೆ ಕಾಟಿ ಹಿಡಿಯೋಕ್ಕೆ ಕೊಟ್ಟು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಡಿಮೆ ಅಂದರೂ 40 ಡಿಗ್ರಿ ಬಿಸಿಲಿದೆ. ಈ ರೋಡ್ ಮೇಲೆ ನೀವು ಅಡುಗೆ ಮಾಡ್ಬೋದು, ಕಾಲಿಗೆ ಬೊಬ್ಬೆ ಬರುವಂಥ ಒಂದು ಸಿಚುವೇಶನ್. ಕಾಲಲ್ಲಿ ಪಾದರಕ್ಷೆ ಇಲ್ಲದೆ ಅವುಗಳನ್ನು ಮಕ್ಕಳು, ನಮಗೆ ತಾಯಿಯಂದೇ ಸಮಾನದಾಗಿಂತರ ಅತ್ತಿಗೆಯಂದರು, ಅವರು ಎಲ್ಲರೂ ಆ ಪ್ರಸಾದವನ್ನು ತಗೊಂಡು ತುಂಬ ಶುದ್ಧಾಚಾರವಾಗಿ ತುಂಬ ಮಡಿಯಿಂದ ತಗೊಂಡು ಪ್ರಸಾದ ತಗೊಂಡು ಹೋಗ್ತಾರೆ. ಅದು ನಾನು ನೆಕ್ಸ್ಟ್ ಅದ್ರ ವಿಡಿಯೋ ಹಾಕ್ತೀನಿ ನಿಮಗೆ. ಅದು ನಾನು ಹೋಗಿರೋದು, ಕಾಟಿ ಹಿಡ್ದಿರೋದು. ನನ್ನ ಮಗ ಕೂಡ ಅವತ್ತು ಆ ಕಾಟಿ ಹಿಡ್ಕೊಂಡು ಹೋದರು. ನಿಜವಾಗಿ ವಾಪಸ್ಸು ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ, ಅವ್ರ ಜೊತೆನೇ ಹೋಗ್ತೀನಿ. ನನ್ನ ಕಣ್ಣಿಗೆ ಒಂದು ಸೀನ್ ಬಿತ್ತು. ನಾನು ತಂದಿರತಕ್ಕಂಥ ಹೂವು ಹಣ್ಣು ಆ ಒಂದು ನೈವೇದ್ಯದ ತಟ್ಟೆಯಲ್ಲಿದೆ. ಏನು ಬೆಲೆ ಕಟ್ತೀರ ರೀ ನೀವು ಇದಕ್ಕೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರು, ಇಡೀ ಬ್ರಹ್ಮಾಂಡನೇ ದತ್ತ ಮಹಾರಾಜರ ಕೈಯಲ್ಲಿದೆ. ಅಂಥವರು ನನ್ನಂಥ ಪಾಮರನ ತಂದುಕೊಂಡಿರ್ತಕ್ಕಂಥ ಪ್ರಸಾದನ ಅವ್ರ ಮೈಗೆ, ಅವ್ರ ಕೈಗೆ ಸ್ಪರ್ಶ ಮಾಡ್ತಾರೆ ಅಂದರೆ ಅದು ಅಲ್ಲಿ ಅದ್ರ ಬಗ್ಗೆ ಮುಂದೆ ಮಾತೇನೇ ಇಲ್ಲ. ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥವರು ನನ್ನ ತಂದೆ, ನನ್ನ ಗುರುಗಳು ಕಲ್ಲಂಬಟ್ಟವ್ರು. ಹೇಳ್ಬೋದಾಗಿತ್ತು ಅವ್ರು ಬೇರೆದವ್ರಿಗೆ, ತೊಗೊಂಬನ್ನಿ ಅಂದರೆ ಮೂಟೆ ಮೂಟೆ ತಂದಿಟ್ಟರು ಅವ್ರ ಹಣ್ಣುಗಳನ್ನು. ನನಗೆ ಗೊತ್ತೂ ಇದೆ ಅವ್ರಿಗೆ ಅಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅಷ್ಟು ಭಕ್ತಾದಿಗಳಿದ್ದಾರೆ. ಅವರ ಒಂದು ಸರಳತೆ, ಅವರ ಒಂದು ಭಕ್ತಾದಿಗಳ ಮೇಲೆ ಇರ್ತಕ್ಕಂಥ ಪ್ರೀತಿ ನಿಜವಾಗಿಯೂ ಹ್ಯಾಟ್ಸ್ ಆಫ್ ಅವ್ರಿಗೆ. ಸೊ ಇಷ್ಟೆಲ್ಲ ಆಗುತ್ತೆ, ಮನೆಗೆ ಬರ್ತೀವಿ. ಮನೆಗೆ ಬಂದು ಆದಮೇಲೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಬ್ರಾಹ್ಮಣ ಭೋಜನ ಅಂತ ಅವ್ರ ಮನೆಯಲ್ಲಿ ಮಾಡಿಸ್ತಾರೆ. ಬ್ರಾಹ್ಮಣ ಭೋಜನ ಅಂತ ಮಾಡಿಸಿದಾಗ ಬರೀ ಬ್ರಾಹ್ಮಣರೇ ಅಲ್ಲಿ ಪ್ರಸಾದವನ್ನು ಬಡಿಸ್ಬೇಕಾಗತ್ತೆ. ಅನ್ಯದರ ಯಾರಿಗೂ ಕೂಡ ಅವ್ರ ಮನೆಯವರು ಸುಧಾನೂ ಅದನ್ನು ಪ್ರಸಾದವನ್ನು ಬಡಿಸಲ್ಲ. ಯಾಕಂದರೆ ಅಷ್ಟೊಂದು ಮೈಲಿಗೆ ಶುದ್ಧಾಚಾರದಿಂದ ಆ ಒಂದು ಪ್ರಸಾದ ಅಲ್ಲಿ ಬಡಿಸ್ತಾ ಇರ್ತಾರೆ. ನನಗೊಂದು ಆಸೆ ಇರುತ್ತೆ, ಏನೋ ಒಂದು ಸೇವೆ ಸಿಗ್ಬೋದಲ್ಲ ಅಂಥೇಳಿ. ತಿರ್ಗಾ ಅಲ್ಲಿ ಮತ್ತೆ ನನ್ನ ನನಗೆ ಅಣ್ಣನಾಗಿರ್ತಕ್ಕಂಥವ್ರವರು ಕಲ್ಲಂಬಡ್ಜಿ ಬಾಬಾ ಅವರ ದೊಡ್ಡ ಮಗ ಪಿಂಟು ಬಾಬಾ ಅಂಥೇಳಿ ಅವ್ರು ಬಂದು, ಸಂತೋಷ್ ನೀವು ಈ ಬಡೆ ಸೊಪ್ಪನ್ನು ನೀವು ಭಕ್ತಾದಿಗಳಿಗೆ ಕೊಡಿ, ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಹೋಗೋರ್ಗೆ ಅದನ್ನು ಕೊಡು ಅಂತ ಅಂದಾಗ, ಯಾಕಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ದತ್ತ ಮಹಾರಾಜರು ಅವತ್ತು ಅವ್ರ ಮನೆಗೆ ಊಟಕ್ಕೆ ಬಂದಿರ್ತಾರೆ. 3 ವರ್ಷಕ್ಕೆ 3 ದಿವಸ ಆ ಒಂದು ಅವಕಾಶ ಅವರಿಗಿರುತ್ತೆ.
ಸೊ ಅದರಲ್ಲೂ ಕೂಡ ನನಗೆ ಅವಕಾಶ ಸಿಕ್ಕಿದೆ. ಧನ್ಯೋಸ್ಮಿ ಕಲ್ಲಂಬಡ್ಜಿ ಸ್ವಾಮಿಯವರಿಗೆ. ಸೊ ಇಲ್ಲಿ ಏನಾಗೋಗುತ್ತೆ, ಆ ಒಂದು ಪ್ರಸಾದ ಸ್ವೀಕಾರ ಮಾಡಿ ಬರುವಂಥ ಭಕ್ತಾದಿಗಳಿಗೆ ಆ ಒಂದು ಸೋಂಪನ್ನು ಕೊಟ್ಟು ಅವತ್ತಿನ 1ನೇ ದಿನದ ಏಕಾದಶಿ ದಿವಸದ ಸೇವೆ ಅಲ್ಲಿಗೆ ಮುಗಿಯುತ್ತೆ. ಸೊ 2ನೇ ದಿನ ಏನೇನಿತ್ತು, ಏನೇನಾಯಿತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೋತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ, ಗುರುದೇವ ದತ್ತ, ಅವಧೂತ ಚಿಂತನ, ಶ್ರೀ ಗುರುದೇವ ದತ್ತ.